ತಾಲೂಕಿನ ಕಾಂಗ್ರೆಸ್ ಪಕ್ಷದ ವಿವಿಧ ಹುದ್ದೆಗಳನ್ನು ಹೊಸದಾಗಿ ಅಲಂಕರಿಸತಕ್ಕಂಥ ಮುಖಂಡರುಗಳ ಪದಗ್ರಹಣ ಸಮಾರಂಭದಲ್ಲಿ ನಾನು ತಮ್ಮಲ್ಲಿ ಏನು ಕಳೆದ ಉಪಚುನಾವಣೆಯಲ್ಲಿ ತಾವೆಲ್ಲ ಬಂದು ನನ್ನ ಪರವಾಗಿ ಕೆಲಸ ಮಾಡಿ ನಾನು ಚುನಾವಣೆಗೆ ಗೆಲುವು ಕಾರಣಕರ್ತರಾಗಿದ್ದೀರಿ. ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ನಿಮಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆಯ ಚುನಾವಣೆ ಆಗಿತ್ತು. ಬಹಳ ಕಡಿಮೆ ಅವಧಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡು ನನಗೆ ಗೊತ್ತಿಲ್ಲದಂಗೆ ಚುನಾವಣೆ ನಾಮಿನೇಷನ್ ಆದಮೇಲೆ ಹೆಂಗೆ ಚುನಾವಣೆ ಮುಗೀತು ಅಂತ ಗೊತ್ತೇ ಆಗಲಿಲ್ಲ. ಆ ರೀತಿ ಚುನಾವಣೆ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ದುಡಿದಂಥ ಎಲ್ಲ ನನ್ನ ಮುಖಂಡರುಗಳಿಗೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಎಲ್ಲರೂ ಕೂಡ ನನ್ನ ಚುನಾವಣೆಗೆ ನಿಮಗೆ ದುಡಿದಿದ್ದಾರೆ, ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಕಾರ್ಯಕ್ರಮ ನಮಗೂ ಕೂಡ ಒಂದು ನೆಪ ಆಯಿತು. ಕನಕಪುರಕ್ಕೆ ಬಂದು ತಮ್ಮನ್ನೆಲ್ಲ ಕುರಿತು ಮಾತಾಡಲಿಕ್ಕೆ, ಪರಿಚಯ ಮಾಡಿಕೊಳ್ಳಿಕ್ಕೆ ಡಿ ಕೆ ಸುರೇಶ್ ಅವರು ಸುದೀರ್ಘವಾಗಿ ಅವರ ಸ್ವಾಗತ ಭಾಷಣ ಮತ್ತು ಏನು ಒಂದು ಪಕ್ಷದಲ್ಲಿ ಸಿಕ್ಕಂಥ ಜವಾಬ್ದಾರಿಯನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ಯಾವುದೇ ಜವಾಬ್ದಾರಿ ಇರ್ಬೋದು, ಸಾರ್ವಜನಿಕವಾಗಿ ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಅವ್ರ ಮಾತಲ್ಲಿ ಹೇಳಿದ್ದಾರೆ. ನಮಗೆ ಕೂಡ ಒಂದು ರೀತಿಯ ಖುಷಿ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು 4 ಜನ ನಾವು ಶಾಸಕರು, ಬಹಳಷ್ಟು ಜನ MLC ಗಳೆಲ್ಲ ಒಗ್ಗಟ್ಟಾಗಿದ್ದೀವಿ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ, ಜಿಲ್ಲೆಯ ಇತಿಹಾಸದಲ್ಲಿ ಈ ಥರ ಒಂದು ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಎಲ್ಲ ಕ್ಷೇತ್ರಗಳಲ್ಲೂ ಹಾರಾಡ್ತಾ ಇರ್ತಕ್ಕಂಥದ್ದು ಮತ್ತು 4 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಗೆದ್ದಿರ್ತಕ್ಕಂಥದ್ದು ಬಹುಶಃ ಮೊದಲ ಉದಾಹರಣೆ ಅಂತ ಅನ್ಕೋತೀನಿ. ಹಾಗಾಗಿ ಈ ಒಂದು ಜಿಲ್ಲೆಯ ಶಕ್ತಿ ನಮ್ಮೊಂದು ರಾಜ್ಯಕ್ಕೆ ಒಂದು ಮಾದರಿ ಅನ್ನೋ ಮಾತನ್ನು ಹೇಳ್ತಾ, ಒಂದು ಒಳ್ಳೆಯ ಕಾರ್ಯಕ್ರಮ ನಾವೆಲ್ಲ ಸೇರಿದ್ದೀವಿ. ಬಹಳಷ್ಟು ಜನ ಈ ಒಂದು ಜಿಲ್ಲೆಯ ಮತ್ತು ಸುತ್ತಮುತ್ತಲ ಜಿಲ್ಲೆಯ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಪದಗ್ರಹಣ ಕಾರ್ಯಕ್ರಮ, ಈ ಒಂದು ಜವಾಬ್ದಾರಿ ಹೊತ್ತಂಥ ಎಲ್ಲ ಯುವತಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮ ಜವಾಬ್ದಾರಿ ಮುಂದುವರಿದಲ್ಲಿ ಕಾಂಗ್ರೆಸ್ ಪಕ್ಷದ ಚಕ್ರ ಈ ರೀತಿ ಮುಂದೆ ಸಾಗಲಿ ಅಂತೇಳಿ ತಮಗೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ನನಗೆ ಸಮಾಧಾನ ಆಗಿದೆ. ಇವತ್ತು ತಾಲೂಕಿನಲ್ಲಿ ನಾವು ಸರ್ಕಾರದ ಅಧಿಕಾರ ಇರೋದ್ರಿಂದ ಭಾಳಷ್ಟು ಕೆಲಸ ಮಾಡಲಿಕ್ಕೆ ನಾನು ಹೆಚ್ಚಿಗೆ ಡಿ ಕೆ ಶಿವಕುಮಾರ್ ಅವರ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ನಾನು, ಸುರೇಶ್ ಅವರು, ಬಾಲಕೃಷ್ಣ ಅವರವರು ಎಲ್ಲರೂ, ನಮ್ಮ ಇಕ್ಬಾಲ್ ಹುಸೇನ್ ಅವರು ಜಿಲ್ಲೆಯ ಎಲ್ಲ ಜವಾಬ್ದಾರಿ ತಗೊಂಡು ಸಮಗ್ರವಾದ ಜಿಲ್ಲೆಯ ಅಭಿವೃದ್ಧಿಯ ಕನಸನ್ನು ಕಾಣ್ತಾ ಇದ್ದೀವಿ. ಅದಕ್ಕೆ ಪೂರಕವಾದಂಥ ಸಹಕಾರ ಸರ್ಕಾರದಿಂದ ಸಿಗ್ತಾ ಇದೆ. ಜಿಲ್ಲೆ ಅಭಿವೃದ್ಧಿ ಆಗಲಿ. ಮುಂದೊಂದು ದಿನಗಳಲ್ಲಿ ನಮ್ಮ ಏನು ಹೊಸ ಜಿಲ್ಲೆಯಾಗಿ ನಾವು ನಾಮಕರಣ ಆಗ್ತಾಯಿದೆ ನಮ್ಮ ಜಿಲ್ಲೆ. ಇದು ಇನ್ನು ನಮಗೆಲ್ಲ ಈ ಭಾಗ ಅಂದರೆ ಸ್ವಲ್ಪ ಉತ್ಪ್ರೇಕ್ಷೆ ಇತ್ತು ಮೊದಲು. ನಮ್ಮ ಚನ್ನಪಟ್ಟಣ, ರಾಮನಗರ, ಕನಕಪುರ ಅಂದರೆ ಆ ರೀತಿ ಜನಗಳಿಗೊಂದು ಉದಾಸೀನತೆ ಇತ್ತು. ಇವತ್ತು ಭಾಳಷ್ಟು ಯೋಜನೆಗಳನ್ನು ಶಿವಕುಮಾರ್ ಅವರು ತರ್ತಾ ಇದ್ದಾರೆ. ಅದು ಕೈಗಾರಿಕೆ ಆಗ್ಬೋದು, ವಿಮಾನ ನಿಲ್ದಾಣ ಆಗ್ಬೋದು, ಅಭಿವೃದ್ಧಿ ದೃಷ್ಟಿಯಿಂದ ಭಾಳಷ್ಟು ಅನುಕೂಲ ಈ ಜಿಲ್ಲೆಗೆ ಇವ್ರ ಅವಧಿನಲ್ಲಿ ಆಗ್ತಾ ಇದೆ. ಅದಕ್ಕಾಗಿ ನಾನು ಕೂಡ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.